ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭವಾನಿ ಈಶ್ವರ್ ಹಡ್ಪಲ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನಿಮಗೆ ಏಕಲಿಂಗಿ ಹೂಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಭಾಗಗಳೆಂದರೆ ಹೂಗಳು. ಈ ಹೂಗಳು ಆಕರ್ಷಣೀಯ ಬಣ್ಣಗಳ ದಳಗಳನ್ನು ಹೊಂದಿರುತ್ತದೆ. ಇದರಿಂದ ಕೀಟಗಳನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ. ಪರಾಗಸ್ಪರ್ಶೀಯ ಕ್ರಿಯೆಗೆ ಅನುಕೂಲವಾಗುತ್ತದೆ. ಹೂಗಳಲ್ಲಿಯ ಕೇಸರಗಳನ್ನು ಗಂಡು ಸಂತಾನೋತ್ಪತ್ತಿ ಭಾಗಗಳಾಗಿದ್ದು ಮತ್ತು ಅಂಡಾಶಯವು ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳಾಗಿವೆ. ಒಂದು ಹೂವು ಕೇವಲ ಕೇಸರಗಳನ್ನು ಒಳಗೊಂಡಿರುತ್ತದೆ. ಅದೇ ಸಸ್ಯದ ಇನ್ನೊಂದು ಹೂವು ಅಂಡಾಶಯವನ್ನು ಮಾತ್ರ ಹೊಂದಿರುತ್ತದೆ. ಈಗ ನೀವು ನೋಡುತ್ತಿರುವುದು ತಿಪ್ಪೆ ಹೀರೆಕಾಯಿಯ ಬಳ್ಳಿ. ಇದರಲ್ಲಿ ಪರಾಗಗಳನ್ನು ಹೊಂದಿರುವ ಗಂಡು ಹೂವು ಮತ್ತು ಅಂಡಾಶಯವನ್ನು ಹೊಂದಿರುವ ಹೆಣ್ಣು ಹೂವು ಎರಡೂ ಒಂದೇ ಬಳ್ಳಿಯಲ್ಲಿರುತ್ತವೆ. ಈ ರೀತಿಯ ಹೂಗಳನ್ನು ಏಕಲಿಂಗಿ ಹೂಗಳೆಂದು ಕರೆಯುವರು. ಅಂದರೆ ಗಂಡು ಹೂಗಳು ಮತ್ತು ಹೆಣ್ಣು ಹೂಗಳು ಒಂದೇ ಗಿಡ ಅಥವಾ ಬಳ್ಳಿಗಳಲ್ಲಿ ಇರಬಹುದು. ಧನ್ಯವಾದಗಳು.